ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನಿವತ್ತು ನಿಮಗೆ ಸ್ವಲ್ಪ ನಮ್ಮ ಅಂಗಡಿ ವಿಡಿಯೋ ಹಾಗೆಯೇ ನಾನಿವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ವಿಡಿಯೋನ ನಿಮಗೆ ಶೇರ್ ಮಾಡೋಣ ಕೆಲವೊಂದು ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನಂತರ ನಾನು ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಂಗಡಿ ಹತ್ರನೇ ಬರಬೇಕಾದ್ರೆ ಹಾಗೆ ಅಂಗಡಿ ಹತ್ರ ಹೋಗಿ ಬರೋಣ ಅಂತ ಬಂದೆ. ನನ್ನ ವಿಡಿಯೋನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಆನಂತರ ಅಂಗಡಿ ಹತ್ರ ಬಂದ್ವಿ. ನಾನು ನನ್ನ ಮಗ ಎಲ್ಲ ನಮ್ಮ ಮನೆಯವರು ಅಲ್ಲೇ ಇದ್ದರು. ನೋಡಿ, ಒಂದು ಅಳತೆ ಬರ್ಕೊ ಅಂತ ಅಂದರು. ಇದು ನಾನು ಬರ್ಕೊಂಡೆ. ಅವರು ಅಳತೆ ತೊಗೊಳ್ತಾಯಿದ್ರು. ಯಾರೋ ಅಷ್ಟರಲ್ಲಿ ಗಿರಾಕಿ ಯಾರೋ ಒಬ್ಬರು ಬಂದ್ರಲ್ಲ, ಅವ್ರು ಅಳತೆ ಬರ್ಕೊ ಅಂತ ಹೇಳಿದ್ದಕ್ಕೆ ನಾನು ಬರ್ಕೊಂಡೆ. ಹಾಗೆಯೇ ನೋಡಿ, ಮಿಷಿನ್ಗಳು ತೋರಿಸ್ತಾ ಇದ್ದೀನಿ ನಮ್ಮ ಅಂಗಡೀಲಿ ಇರುವಂಥದ್ದು. ನಿಮ್ಗೆ ಯಾವುದೇ ರೀತಿಯ ಮದುವೆ ಅಥವಾ ಗೃಹ ಪ್ರವೇಶ ಇನ್ನೊಂದು ಏನೇ ಫಂಕ್ಷನ್ ಇದ್ರೂ ನಮ್ಮಲ್ಲಿ ಸ್ಟಿಚ್ ಮಾಡಿಕೊಡ್ತೀವಿ. ಪ್ಯಾಂಟು ಶರ್ಟು ಒಂದು ಸಲ ಬೇಕಿದ್ದರೆ ವಿಸಿಟ್ ಮಾಡಿ. ನೋಡಿ, ಇದು ಜಾಕ್ ಮಿಷಿನ್ನು, ತುಂಬಾ ಚೆನ್ನಾಗಿದೆ ಮಿಷಿನ್ ಅಂತೂ. ಇದು ಮಾಮೂಲಿ ನಾರ್ಮಲ್ ಮಿಷಿನ್ಗಳು ಎಲ್ಲ ಮೋಟ್ರ್ ಮಿಷಿನ್ಗಳೇ. ಹಾಗೆಯೇ ಓರ್ಲ್ಯಾಕು ಇದೆರಡು ಹಳೇದು ಅಂತ ಎತ್ತಿಟ್ಟಿದ್ದಾರೆ. ಹಾಗೆಯೇ ಇದು ಮಾಮೂಲಿ ಓರ್ಲ್ಯಾಕ್ ಮಿಷಿನ್ನು, ಐರನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಅಲ್ಲೇ ಅಂಗಡಿನಲ್ಲೇ ಇಟ್ಕೊಂಡಿದ್ದಾರೆ. ಚಿಕ್ಕದಾಗೆ ಇಟ್ಕೊಂಡಿದ್ದಾರೆ. ಇದಂತೂ ಮಿಷಿನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ನನಗೂ ಒಂದು ತೊಗೋಬೇಕು ಅಂತಲೂ ಆಸೆ ಆಯಿತು. ನೋಡೋಣ ಯಾವಾಗ ಕಾಲ ಕೂಡ ಬರುತ್ತೆ ಅಂತ. ಹಾಗೆಯೇ ಅಂಗಡಿ ಎಲ್ಲ ಸ್ವಲ್ಪ ಮಿಷಿನ್ಗಳ್ದು ನಾವು ಟೈಲರಿಂಗಲ್ಲಿ ಸ್ವಲ್ಪ ವಿಡಿಯೋ ಆಗ್ತಾ ಇರೋದ್ರಿಂದ ಮಿಷಿನ್ಗಳ ಬಗ್ಗೆ ತೋರಿಸೋಣ, ಅಂಗಡಿ ಬಗ್ಗೆ ತೋರಿಸೋಣ ಅಂತ ಬಂದೆ. ನೀವು ಬೇಕಿದ್ದರೆ ಒಂದು ಸಲ ಬಟ್ಟೆ ಸ್ಟಿಚಿಂಗ್ ಮಾಡಿಸ್ಕೋಬೇಕು ಅಂತ ಅಂದರೆ ಒಂದು ಸಲ ವಿಸಿಟ್ ಮಾಡಿ. ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಬಟ್ಟೆಗಳಾದರೂ ತೊಗೊಂಡು ಹೊಲ್ಕೊಡ್ತಾರೆ, ಸ್ಟಿಚ್ ಮಾಡಿಕೊಡ್ತಾರೆ. ಬೇಕಿದ್ದರೆ ಬೇಕಿದ್ದರೆ ನಾನು ಅಡ್ರೆಸ್ ಹಾಕ್ತೀನಿ ಲಿಂಕ್ನಲ್ಲಿ. ಒಂದು ಸಲ ಹೋಗಿ ಭೇಟಿ ಮಾಡಿ. ನೋಡಿದ್ರಲ್ಲ, ಸ್ಟಿಚ್ ವರ್ಲ್ಡ್ ಅಂತ ಅಂದ್ಬಿಟ್ಟು. ಇದು ಆ ಕಡೆ ಈ ಕಡೆ ಬರುತ್ತಲ್ಲ, ಆ ರೋಡಿದು ವಿಡಿಯೋ ಮಾಡಿರೋದು. ನೋಡಿ, ಆ ಪಕ್ಕ ಎಲ್ಲ ಅಂಗಡಿಗಳಿದೆ, ಟೈಲರಿಂಗ್ ಅಂಗಡಿಗಳೈತೆ. ಅದಾದ ನಂತರ ಮನೆಗೆ ಬಂದು ಹಾಗೆಯೇ ನಮ್ಮಮ್ಮ ನನ್ನ ತಮ್ಮ ಬಂದಿದ್ದರು. ನಿಂಬೆಹಣ್ಣು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಿರಳೆ ಹಣ್ಣು, ಸ್ವಲ್ಪ ಹೂವು ಮತ್ತು ಹಾಲು ಇಷ್ಟೆಲ್ಲ ತೊಗೊಂಡು ಬಂದಿದ್ದರು. ಅವರು ಮಠಕ್ಕೆ ಹೋಗಿಯೇ ಬಂದಿದ್ರಂತೆ. ತಂದು ಕೊಟ್ಬಿಟ್ಟು ಅವರು ಹೊರಟ್ರು. ಒಂದು 7 ಗಂಟೆ ಆಗಿತ್ತು. ಅವರು ನಾನು ಹೋಗ್ತೀವಿ, ಕತ್ಲೆ ಆಯಿತು ಅಂದ್ಬಿಟ್ಟು ಅವರು ಹೋದರು. ಅದಾದ ನಂತರ ನಮಗೆ ಒಂದು ಪಾರ್ಸಲ್ ಬಂದಿತ್ತು. ಒಂದೇನೋ ಫೋನ್ ಏನದು ಬ್ಲೂಟೂತ್ ಇಯರ್ಫೋನ್ ಏನೋ ಬುಕ್ ಮಾಡಿದರು. ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಇದೆಲ್ಲನೂ ಎತ್ತಿಟ್ಬಿಟ್ಟೆ. ಅಷ್ಟು ಬೇಗನೆ ಎಲ್ಲನೂ ಎತ್ತಿಟ್ಟೆ ನಾನು. ಹಾಲು ಮತ್ತು ಕಿರಳೆ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಫ್ರೀಝರಲ್ಲಿ ಎತ್ತಿಟ್ಟೆ. ಹಾಲಂತೂ ಕಾಯಿಸ್ಲಿಲ್ಲ, ನಾಳೆ ಕಾಯಿಸೋಣ ಅಂತ ಹಾಗೆ ಎತ್ತಿಟ್ಬಿಟ್ಟು ಅದು ಬಾಕ್ಸ್ ಬಂದಿತ್ತಲ್ಲ, ಪಾರ್ಸಲ್ಲು ಬುಕ್ ಮಾಡಿದ್ರಂತೆ ನನಗೆ ಅಂತ ಅಂದ್ಬಿಟ್ಟು. ಬೇಕು ಅಂತ ಕೇಳಿದ್ದೆ ಒಂದು ಸಲ ನಾನು, ಆದರೆ ಕಿವಿ ನೋವು ಬರುತ್ತೆ ನನಗೆ ಅದು ಹಾಕ್ಕೊಂಡ್ರೆ. ಅದಕ್ಕೋಸ್ಕರ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ತುಂಬ ಚೆನ್ನಾಗಿದೆ, ಆಫರಲ್ಲಿತ್ತು ಅಂತ ಯಾರೋ ಹೇಳಿದರು ಅಂತ ಅಂದ್ಬಿಟ್ಟು ಬುಕ್ ಮಾಡಿದರು ಇಯರ್ಫೋನ್ನ. ತುಂಬಾ ಚೆನ್ನಾಗಿತ್ತು ಮಾತ್ರ. ಕಮ್ಮಿ ರೇಟ್ ಆದ್ರೂ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ನನ್ನ ಮಗ ನಾನೇ ಓಪನ್ ಮಾಡ್ತೀನಿ ಅಂತ ಈಸ್ಕೊಂಡು ಓಪನ್ ಮಾಡ್ತಾಯಿದ್ದ. ಇದು ಏನಪ್ಪ ಅಂದರೆ ಹಾಕ್ಕೊಂಡು ಅಭ್ಯಾಸ ಇರೋರಿಗೇನೋ ಅದು ಒಕ್ಕೊಂಡಿರುತ್ತೆ. ನನಗಂತೂ ಕಿವಿ ಒಂದು ನಿಮಿಷ ಹಾಕ್ಕೊಂಡ್ರೂ ಕಿವಿ ನೋವು ಬರುತ್ತೆ. ಅದಕ್ಕೆ ನಾನು ಇದನ್ನು ಯೂಸ್ ಮಾಡಲ್ಲ. ಫ್ರೆಂಡ್ಸ್ ಎಲ್ಲ ಮಾತಾಡಬೇಕಾದ್ರೆ ಇಯರ್ಫೋನ್ ಬಳಸ್ಕೊ, ಮಿಷಿನ್ ಸೌಂಡ್ ಬರುತ್ತೆ ಅಂತ ಎಷ್ಟೊಂದು ಸಲ ನನಗೆ ರೇಗಿಸವ್ರೆ. ಆದ್ರೂ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಹಾಗೆ ಮಾತಾಡ್ತೀನಿ. ಆದರೆ ಒಂದು ಸಲ ಕೇಳಿದೆ ನಾನು, ಹಿಂಗಂತಿದ್ರು ತೊಗೊಂಡು ಕೊಡಿ ನನಗೆ ಬೇಕು ಅಂತ ಅಂದ್ಬಿಟ್ಟು. ಅವರೇನೋ ಬುಕ್ ಮಾಡಿದರು, ಇರಲಿ ಮನೇಲಿ ಯಾವುದಕ್ಕಾದರೂ ಅರ್ಜೆಂಟ್ಗೆ ಅಕಸ್ಮಾತ್ ಯೂಸ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತನೋ ಬುಕ್ ಮಾಡಿ ತೊಗೊಂಬಂದಿದ್ರು. ನನಗೆ ಗೊತ್ತೇ ಇಲ್ಲ ಇದು ಬುಕ್ ಮಾಡ್ಕೊಂಡು ತಂದಿರೋದು. ತುಂಬಾ ಚೆನ್ನಾಗಿತ್ತು. ನಾನು ಈ ಥರದ್ದೇ ಕೇಳ್ತಾ ಇದ್ದೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾನಲ್ಲ, ಈ ಥರದ್ದು ಆಫರಲ್ಲಿದ್ದಾಗ ನಾವು ಬುಕ್ ಮಾಡಿಕೊಂಡ್ರೆ ವರ್ತ್ ಅಂತ ಅನಿಸುತ್ತೆ. ಆದರೆ ಕಲರ್ ಬೇರೆ ಇರಬೇಕಿತ್ತು. ನನಗೆ ಬ್ಲ್ಯಾಕ್ ಕಲರ್ ಕಂಡ್ರೆ ಆಗಲ್ಲ, ಮೊದಲೇ ಕಲರ್ ಬೇರೆ ಇರಬೇಕಿತ್ತು ಅಂತ ನಾನು ಹೇಳ್ತಾ ಇದ್ದೆ. ಪರವಾಗಿಲ್ಲ ಹಾಕೋ, ಏನೂ ಆಗಲ್ಲ ಅಂತ ಅಂದರು ಅವರು. ಸರಿ, ಯಾವಾಗ ಒಂದು ಸಲ ಹಾಕ್ಕೊಳ್ಳೋದಕ್ಕೆ ಏನು ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಹಾಗೇನೆ ಹಾಕ್ಕೊಂಡು ನೋಡು ಅಂತ ಕೇಳಿದ್ರು ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಇಬ್ಬರೂ. ಹಾಕ್ಕೊಂಡು ನೋಡು, ಚೆಕ್ ಮಾಡು ಅಂತ ಅಂದರು. ಒಂದು ಸಲ ಅಲ್ಲೇ ಹಾಕ್ಕೊಂಡು ಟ್ರಯಲ್ ನೋಡಿದೆ, ಆದರೆ ಚೆನ್ನಾಗಿತ್ತು ತುಂಬನೇ.
ಇದೆಲ್ಲ ಮುಗಿಸ್ಕೊಂಡು ಇದೆಲ್ಲ ಆದಮೇಲೆ ಈಗ ಆಷಾಢ ಬರ್ತಾ ಇದೆಯಲ್ವಾ, ಆಷಾಢ, ಶ್ರಾವಣ, ಗೌರಿ ಇನ್ನೇನಿದ್ರು ನೆಕ್ಸ್ಟ್ ಹಬ್ಬಗಳೇ. ಆಗ ನಾವು ತುಪ್ಪದ ಬತ್ತಿ ಜಾಸ್ತಿ ಯೂಸ್ ಮಾಡ್ತೀವಲ್ಲ ದೇವ್ರುಗಳ್ಗೆ. ನಾನು ತುಪ್ಪದ ಬತ್ತಿ ರೆಡಿ ಮಾಡ್ಕೋಬೇಕಾಗಿತ್ತು. ಇದನ್ನು ಓಪನ್ ಮಾಡಿ ನೋಡಿಬಿಟ್ಟು ಹೆಂಗಿದೆ ಏನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆ ನಂತರ ಅದನ್ನು ಮಾಡೋಣ, ತುಪ್ಪದ ಬತ್ತಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಚೆಕ್ ಮಾಡ್ತಾಯಿದ್ದೆ. ನನ್ನ ಮಗ ನಿಧಾನಕ್ಕೆ ನೋಡ್ತಾ ಇದ್ದ, ಕನೆಕ್ಟ್ ಮಾಡ್ತಾ ಇದ್ದ. ಆದರೆ ನನಗಂತೂ ಗೊತ್ತಾಗಿಲ್ಲ ಕನೆಕ್ಟ್ ಮಾಡೋದು, ಅದ್ರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಅವನೇ ಚೆಕ್ ಮಾಡು ಅಂತ ನೋಡಿ ಚೆಕ್ ಮಾಡ್ದ. ತುಂಬ ಚೆನ್ನಾಗಿದೆ ಕಣೋ ಅಂತ ಅಂದ್ಬಿಟ್ಟು ಎತ್ತಿಟ್ಟೆ. ಅದನ್ನೆಲ್ಲ ಎತ್ತಿಟ್ಟಾದಮೇಲೆ ಈಗ ನೆಕ್ಸ್ಟ್ ಕೆಲಸ ನಂದು ಬಾಕಿ ಇದ್ದದ್ದೇನು, ನಾಳೆ ತುಪ್ಪದ ಬತ್ತಿ ಬೇಕಾಗಿತ್ತು, ಖಾಲಿಯಾಗೋಗಿತ್ತು. ನಾವು ಗೃಹ ಪ್ರವೇಶದಲ್ಲಿ ಮಾಡಿದ್ದು ಬತ್ತಿಗಳನ್ನ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಮತ್ತೆ ಮಾಡಬೇಕಾಗಿತ್ತು ಅಂದ್ಬಿಟ್ಟು ತುಪ್ಪ ತರಿಸಿಟ್ಟಿದ್ದೆ. ನಾನು ತುಪ್ಪನ ಕಾಯಿಸಬಾರ್ದು, ಅದಕ್ಕೋಸ್ಕರ ನಾನು ಯಾವ ರೀತಿ ತುಪ್ಪದ ಬತ್ತಿ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಈಗ ನಾನು ಒಂದು ಪಾತ್ರೆಗೆ, ಸ್ಟೀಲ್ ಪಾತ್ರೆಗೆ ತುಪ್ಪ ಎಲ್ಲ ಹಾಕ್ಕೊತಾ ಇದ್ದೀನಿ. ಆನಂತರ ಒಂದು ಬಾಣಲಿನಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ನೋಡಿ. ಆ ಬಿಸಿನೀರಲ್ಲೇ ಈ ತುಪ್ಪ ಕಾಯಬೇಕು. ತುಪ್ಪನ ಕಾಯಿಸಿ ದೀಪ ಹಚ್ಚಬಾರ್ದು ಅಂತಾರಲ್ಲ, ಅದಕ್ಕೆ ನಾನು ಇದಕ್ಕೆ ಒಂದು 5 ಲವಂಗ, ಹಾಗೆ ಒಂದು ಏಲಕ್ಕಿ, ಒಂದು ಅರ್ಧ ಪಲಾವ್ ಎಲೆ, ಇದು ಪಚ್ಚ ಕರ್ಪೂರ ನೋಡಿ. ಇಷ್ಟಿಷ್ಟಾಗಲ ನಾನೊಂದು 3 ತೊಗೊಂಡಿರ್ತೀನಿ, ಜಾಸ್ತಿ ತೊಗೊಳ್ಳಲ್ಲ. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇಷ್ಟನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು, ಇದೆಲ್ಲ ಲಕ್ಷ್ಮಿಗೆ ಅಟ್ರಾಕ್ಷನ್, ಅದಕ್ಕೋಸ್ಕರ ಪಚ್ಚ ಕರ್ಪೂರ, ಒಂದು ಏಲಕ್ಕಿ, ಒಂದು 5ರಿಂದ 6 ಲವಂಗ, ಅರ್ಧ ಪಲಾವ್ ಎಲೆ, ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈಗ ಅಲ್ಲಿ ಮೆಲ್ಟ್ ಆಗ್ತಾ ಇದೆ ನೋಡಿ, ನೀರು ಥರ ಆಗ್ತಾಯಿದೆಯಲ್ಲ ತುಪ್ಪ, ಅದಕ್ಕೇ ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನದ ಪುಡಿ ಅಂತೂ ಸ್ವಲ್ಪ ಜಾಸ್ತಿನೇ ಹಾಕಿದರೂ ಪರವಾಗಿಲ್ಲ, ಬತ್ತಿಗಳು ಹಳದಿ ಕಲರ್ ಕಾಣಿಸುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ಈಗ ನಾನು ಪುಡಿ ಮಾಡ್ಕೊಂಡಿರುವಂಥದ್ದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೀಪದಲ್ಲಿ ಬತ್ತಿ ಅಂತೂ ತುಂಬಾ ಚೆನ್ನಾಗಿ ಉರಿಯುತ್ತೆ, ಹಾಗೆಯೇ ಪರಿಮಳನೂ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪದ ಬತ್ತಿನ ಈ ಥರ ರೆಡಿ ಮಾಡ್ಕೊತೀನಿ ಮನೆಯಲ್ಲೇ. ಮೊದಲೇ ನಾನು ನಿಮ್ಗೆ ಹೇಳಿದೆ, ಇದು ಮಂತ್ರಾಲಯದಿಂದ ತರಿಸಿರುವಂಥ ಹತ್ತಿ ಬತ್ತಿ. ಇದು ನಾನು ಇಲ್ಲೆಲ್ಲೂ ತಗೊಳ್ಳಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿಂದನೇ ತರಿಸಿರ್ತೀನಿ. 1 ಪ್ಯಾಕೆಟ್ ಅಥವಾ 2, 3 ತರಿಸಿ ಇಟ್ಕೊಂಡಿರ್ತೀನಿ. ಅದು ನನಗೆ ಬೇಕು ಅಂದಾಗ ನಾನು ರೆಡಿ ಮಾಡ್ಕೊತೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಎಲ್ಲ ಬತ್ತಿ ತುಪ್ಪ ಎಲ್ಲ ನೀರ್ಕೊಂತು ನೋಡಿ, ಈ ಥರ. ಅದು ನೀರು ಥರ ಇದ್ದಾಗಲೇ ಬತ್ತಿಗಳನ್ನ ಹಾಕಿದ್ರೆ ಎಲ್ಲ ಬತ್ತಿನೂ ಸಮವಾಗಿ ತುಪ್ಪನ ಹೀರ್ಕೊಳ್ಳುತ್ತೆ. ಹಾಗೆಯೇ ಸ್ಮೆಲ್ಲು, ಪರಿಮಳನೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿತ್ತು. ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಗೊತ್ತಾಗುತ್ತೆ ಇದು ಎಷ್ಟು ಗಮ್ಮಂತ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಮ್ಮನವ್ರಿಗೆ ಹಚ್ಚುವಂಥ ತುಪ್ಪದ ಬತ್ತಿ ರೆಡಿ ಆಯಿತು. ಥ್ಯಾಂಕ್ ಯು.